इस एग में नाइट्रोफ्यूरॉन ड्रग का मेटाबोलाइट AOZ पाया गया है, जो आप लोगों को हमारी स्क्रीन पर दिख रहा है, और अच्छी खासी मात्रा में पाया गया है। इस ड्रग के मेटाबोलाइट पोटेंशियली इतने ज्यादा कार्सिनोजेनिक है कि इन ड्रग्स का जरा सा रेसिड्यू पाना भी सेफ नहीं माना जाता। ಈ ಮೊಟ್ಟೆಯಲ್ಲಿ ನೈಟ್ರೋಫುರಾನ್ ಅನ್ನೋ ಒಂದು ಆಂಟಿಬಯೋಟಿಕ್ ಇದೆಯಂತೆ. ಹಾಗಾದ್ರೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೇನ್ರಿ? ಮೊಟ್ಟೆ ತಿಂದ್ರೆ ಸತ್ತೋಗ್ತೀವಾ? ಇಲಿಗಳ ಮೇಲೆ ಮಾಡಿದ ಸ್ಟಡೀಸ್ ಪ್ರಕಾರ ನೈಟ್ರೋಫುರಾನ್ ಹೈ ಡೋಸ್ ನಲ್ಲಿ ಕನ್ಸ್ಯೂಮ್ ಮಾಡಿದಾಗ ಕ್ಯಾನ್ಸರ್ ಕಾಸಿಂಗ್ ಆಕ್ಟಿವಿಟಿ ಪತ್ತೆಯಾಗಿದೆ. ಆದ್ರೆ ಇದು ಮನುಷ್ಯರಲ್ಲಿ ಇರ್ರಿಲೆಂಟ್. ಹಾಗಾದ್ರೆ ಮೊಟ್ಟೆ ತಿನ್ನ ಸೇಫಾ? ಯಾವುದೇ ಕಾರಣಕ್ಕೂ ತಿನ್ನಬೇಡಿ, ಸತ್ತೋಗ್ಬಿಡ್ತೀರಾ. ಹೌದು, ತುಂಬಾ ಸೇಫ್. ಯಾವುದೇ ಚಿಂತೆ ಇಲ್ಲದೇನೆ ತಿನ್ನಿ. ಇವೆರಡು ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಕ್ಕೆ ಯಾರ ಹತ್ರನೂ ಪ್ರೂಫ್ ಇಲ್ಲ. ಆದ್ರೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಡಯಟ್ ಅಲ್ಲಿ ಮೊಟ್ಟೆಗಳ ಪ್ರಮಾಣವನ್ನು ಕಮ್ಮಿ ಮಾಡಿ ಬೇರೆ ಪ್ರೋಟೀನ್ ಸೋರ್ಸಸ್ ಗಳನ್ನ ಇನ್ಕ್ಲೂಡ್ ಮಾಡೋದು. ಪನ್ನೀರ್ ಇರ್ಬೋದು, ಚಿಕನ್ ಇರ್ಬೋದು, ಸೋಯಾ ಚಂಕ್ಸ್ ಇರ್ಬೋದು, ಹಲವಾರು ಪ್ರೋಟೀನ್ ಸೋರ್ಸಸ್ ಇದೆ. ಆದ್ರೆ ನಂಗೆ ಅರ್ಥ ಆಗುತ್ತೆ, ಈ ಮೊಟ್ಟೆ ಬ್ಯಾಚುಲರ್ಗಳ ಮೋಸ್ಟ್ ಕಂಫರ್ಟಬಲ್ ಪ್ರೋಟೀನ್ ಸೋರ್ಸ್. ಇದನ್ನ ಬಾಯ್ಲ್ಡ್ ಎಗ್ ಆಗಿ ತಿನ್ಬೋದು, ಹಾಫ್ ಬಾಯ್ಲ್ಡ್ ಆಗಿ ತಿನ್ಬೋದು, ಆಮ್ಲೆಟ್ ಆಗಿ ತಿನ್ಬೋದು, ಎಗ್ ಬುರ್ಜಿ ಆಗಿ ತಿನ್ಬೋದು, ಹಲವಾರು ರೀತಿಯಲ್ಲಿ ತಿನ್ಬೋದು. ನಾನು ಅಂಥವ್ರಿಗೆ ಏನು ಹೇಳೋದು ಅಂದ್ರೆ, ನೀವು ಮೊಟ್ಟೆಗಳ ಬ್ರ್ಯಾಂಡ್ಗಳನ್ನ ಅವಾಗ ಚೇಂಜ್ ಮಾಡ್ತಾ ಇರೋದು. ಹಾಗೆ ಒಂದೇ ಬ್ರ್ಯಾಂಡಿನ ಮೊಟ್ಟೆಯನ್ನ ಜಾಸ್ತಿ ದಿನ ತಿಂದೇ ಇರೋದು. ಕೊನೆಯದಾಗ ಒಂದು ಹೇಳಕ್ ಇಷ್ಟಪಡ್ತೀನಿ, ಕೇಳಿತ್ತು ಸುಳ್ಳಾಗಬಹುದು, ನೋಡಿತ್ತು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಧನ್ಯವಾದ.